ನಮಸ್ತೆ. ನನ್ನ ಹೆಸರು ಯೋಗೇಶ್ ಪ್ರಭುಸ್ವಾಮಿ. ನೀವು ಇವಾಗ ನೋಡ್ತಾ ಇರೋದು ವರ್ಮಿ ವಾಶ್ ಯೂನಿಟ್ಟು. ಇದೇನಪ್ಪ ಅಂದರೆ ಲಿಕ್ವಿಡ್ ಗೋಲ್ಡ್ ಅಂತಲೇ ಕರೀತಾರೆ. ಸೊ ಯಾಕೆಂದರೆ ಅಷ್ಟು ಪೋಷಕಾಂಶಗಳಿದೆ. ಇದರಲ್ಲಿ 14ಕ್ಕಿಂತ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ಗಳಿದೆ. ನಿಮಗೆ ವರ್ಮಿ ಕಾಂಪೋಸ್ಟ್ ಕೇಳಿದ್ದೀರಾ? ಅದು ಸಾಲಿಡ್ ಫಾರ್ಮು, ಇದು ಲಿಕ್ವಿಡ್ ಫಾರ್ಮು. ವರ್ಮಿ ವಾಶ್ ಹೆಂಗೆ ಬರುತ್ತೆ ಅಂದರೆ, ಎರೆಹುಳು ಅದು ಮೈಯಲ್ಲಿ ಉಸಿರಾಡಿದಾಗ ಒಂದು ಜೆಲ್ ಬರುತ್ತೆ. ಆ ಜೆಲ್ಲು ಆ ಮಣ್ಣಲ್ಲಿ ಕಾಂಪೋಸ್ಟಲ್ಲೆಲ್ಲ ಅಂಟ್ಕೊಂಡಿರುತ್ತೆ. ಸೊ ನಾವು ಇಷ್ಟು ಕಾಂಪೋಸ್ಟ್ ತುಂಬಿ ಒಂದು 5 ಕೆಜಿ ಹುಳ ಬಿಟ್ಟಿರ್ತೀವಿ. 5 ಕೆಜಿ ಹುಳ ಬಿಟ್ಟು ಮೇಲ್ಗಡೆಯಿಂದ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅದು ನೀರು ಬಿದ್ದಾಗ ನೀರೆಲ್ಲ ಪಸರಿಸ್ಕೊಂಡು ಅದು ಕೆಳಗಡೆ ಇಳಿದು ಆ ಎರೆಹುಳು ಮೈಯಿಂದ ಬಂದಿರುವಂತಹ ಜೆಲ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಡ್ರಾಪ್ ಬೈ ಡ್ರಾಪು ಈ ರೀತಿ ಗೋಲ್ಡನ್ ಕಲರ್ ಲಿಕ್ವಿಡ್ ಬರುತ್ತೆ. ಸೊ ಇದು ವರ್ಮಿ ವಾಶ್. ಇದು ನಿಮಗೆ ಬೆಳೆಗಳಿಗೆ ಎಕ್ಸಲೆಂಟ್ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ನೀವು ವರ್ಮಿ ವಾಶು ಲಿಕ್ವಿಡ್ ಗೋಲ್ಡ್ ಅಂತ ಹೇಳಿದೆ, ಅಷ್ಟು ಪೋಷಕಾಂಶಗಳಿದೆ ಅಂತ ಹೇಳಿದೆ. ಅದನ್ನು ಹೆಂಗೆ ತಯಾರು ಮಾಡ್ಕೋಬೋದು ಅಂತ ಹೇಳ್ತೀನಿ. ತುಂಬ ಸಿಂಪಲ್ಲು. ಪ್ರತಿಯೊಬ್ಬ ರೈತನಿಗೆ ಅವನು ಜಮೀನಲ್ಲಿ ಹಸು ಹೆಂಗೆ ಸಾಕಿರ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ರೈತನು ಈ ಥರ ಒಂದು ಡ್ರಮ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು. ಒಂದು 200 ಲೀಟರ್ ಡ್ರಮ್ ತೊಗೊಳ್ಳಿ. ಸೊ ಕೆಳಗಡೆ ಒಂದು 3 ಇಂಚು ಬಿಟ್ಟು ಒಂದು ಟ್ಯಾಪ್ ಹಾಕ್ಕೊಳ್ಳಿ. ಟ್ಯಾಪ್ ಹಾಕ್ಕೊಂಡಾದ್ಮೇಲೆ ನಿಮಗೆ ಫಸ್ಟು ಒಂದು ಅರ್ಧ ಅಡಿ ತನಕ ನಿಮ್ಮ ಇಟ್ಟಿಗೆ ಚೂರು, ಕೆಂಪಿಟ್ಟಿಗೆ ಚೂರು ಹಾಕ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ತನಕ 40 mm ಜಲ್ಲಿ, ಅದಾದಮೇಲೆ 20 mm ಜಲ್ಲಿ, ಅದಾದಮೇಲೆ ಮರಳು ಅಥವಾ ಸ್ಯಾಂಡು. ಅಲ್ಲಿಗೆ ನಿಮಗೆ ಅರ್ಧ ಡ್ರಮ್ಮು ಫಿಲ್ ಆಗುತ್ತೆ. ಸೊ ಇನ್ನು ಅರ್ಧ ಡ್ರಮ್ಮು ಖಾಲಿ ಬಿಟ್ಕೋಬೇಕು. ಇನ್ನು ಅರ್ಧ ಡ್ರಮ್ ಖಾಲಿ ಬಿಟ್ಟಿರ್ತಾರಲ್ಲ, ಇಲ್ಲಿ ಏನು ಹಾಕ್ಕೋಬೇಕು ಅಂತಂದರೆ, ವರ್ಮಿ ಕಾಂಪೋಸ್ಟು ಮಾಡೋದಕ್ಕೆ ಬೇಕಾಗಿರುವಂತಹ ಸಗಣಿ. ನೀವು ವರ್ಮಿ ಕಾಂಪೋಸ್ಟ್ ಯಾವುದರಿಂದ ಮಾಡ್ತೀರ ಅದನ್ನೆಲ್ಲ ಹಾಕೋಬೋದು ಇಲ್ಲಿ. ಸೊ ಬೇಸಿಕಲಿ ಮೀಥೇನ್ ಇರಬಾರ್ದು. ಮೀಥೇನ್ ಅಂತಂದರೆ ಅದರಲ್ಲಿ ಹೀಟ್ ಇರಬಾರ್ದು. ಯಾಕೆ ಹೀಟ್ ಇರಬಾರ್ದು ಅಂದರೆ, ಎರೆಹುಳುಗಳು ಅದರೊಳಗಡೆ ಹೋದಾಗ ಹೀಟ್ ಇದ್ದರೆ ಸತ್ತೋಗುತ್ತೆ. ಸೊ ಹಾಗಾಗಿ ಅರ್ಧಂಬರ್ಧ ರೆಡಿಯಾಗಿರುವಂತಹ ಗೊಬ್ಬರನ ಮೀಥೇನ್ ಗ್ಯಾಸ್ನ ತೆಗ್ದಿದ್ದೀರಾ ಅಂತ ಕನ್ಫರ್ಮ್ ಮಾಡಿಕೊಂಡು ಗೊಬ್ಬರ ಹಾಕ್ಕೊಂಡು ಆಮೇಲೆ ಎರೆಹುಳ ಬಿಡಿ. ಎರೆಹುಳ ಎಷ್ಟು ಎರೆಹುಳ ಬಿಡಬೇಕು? ಕೆಲವೊಬ್ಬರು ಅರ್ಧ ಕೆಜಿ 1 ಕೆಜಿ ಬಿಡ್ತಾರೆ. ಅದು ಸಾಲಲ್ಲ ಅಂತಂದರೆ ನಿಮಗೆ ಕ್ವಾಲಿಟಿ ವರ್ಮಿ ವಾಶ್ ಬರಲ್ಲ. ಕ್ವಾಲಿಟಿ ವರ್ಮಿ ವಾಶ್ ಬರಬೇಕು ಅಂದರೆ ನಿಮಗೆ ಸೊ ಈ ಥರ ಹುಳುಗಳನ್ನ 5 ಕೆಜಿ ಹುಳುಗಳು ನಿಮಗೆ ಒಂದು ಡ್ರಮ್ಮಲ್ಲಿ ಇರಬೇಕು. ಸೊ ಆವಾಗ ನಿಮಗೆ ವರ್ಮಿ ವಾಶು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಈ ನೋಡಿ, ಇದನ್ನು ಸೆಗ್ಮೆಂಟ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಒಂದು ಕಡೆ ಕ್ಲೈಟುಲಮ್ ಇರುತ್ತೆ. ಇದು ಮುಂಭಾಗ, ಇದು ಹಿಂಭಾಗ. ಎರೆಹುಳು ಅಲ್ಲಿ ಗಂಡು ಹೆಣ್ಣು ಅಂತ ಜಾತಿ ಇರಲ್ಲ. ಅರ್ಧ ಭಾಗ ಗಂಡು, ಅರ್ಧ ಭಾಗ ಹೆಣ್ಣಿರುತ್ತೆ. ಸೊ ಇವು ಉಸಿರಾಡಿದಾಗ ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ಬಂದಾಗ ಈ ನೀರು ಬಿದ್ದು ಅದನ್ನು ತೊಳ್ಕೊಂಡು ಕಲೆಕ್ಟ್ ಆಗುತ್ತೆ. ಸೊ ನಿಮಗೆ ಜಾಸ್ತಿ ಹುಳು ಇದ್ದಷ್ಟು ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನಾವೇನು ಮಾಡ್ತೀವಿ, 5 ಕೆಜಿ ಹುಳು ಬಿಟ್ಟಿರ್ತೀವಿ, ಮೇಲ್ಗಡೆ 5 ಲೀಟ್ರ್ ನೀರು ಹಾಕ್ತೀವಿ. 5 ಲೀಟ್ರ್ ನೀರು ಹಾಕಿದಾಗ ನಮಗೆ ದಿನಕ್ಕೆ 5 ಲೀಟ್ರ್ ಔಟ್ಪುಟ್ ಬರುತ್ತೆ. ಸೊ ನಾವು ವಾರದಲ್ಲಿ, ಈಗ ಫಾರ್ ಎಕ್ಸಾಂಪಲ್ 2 ದಿವಸ ನೀರು ಹಾಕಿದ್ರೆ 3ನೇ ದಿವಸ ಸ್ಟಾಪ್ ಮಾಡ್ತೀವಿ. ಮತ್ತು 4ನೇ ದಿವಸ ಕೊಡ್ತೀವಿ, 5ನೇ ದಿವಸ ಕೊಡ್ತೀವಿ, 6ನೇ ದಿವಸ ಸ್ಟಾಪ್ ಮಾಡ್ತೀವಿ. ಸೊ ಹಿಂಗೆ ಮಾಡಿದಾಗ ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಆಗುತ್ತೆ. ಮತ್ತು ಮಾಯಿಶ್ಚರ್ ಕೂಡ ಜಾಸ್ತಿ ಇರಲ್ಲ. ಎರೆಹುಳುಗಳಿಗೆ ಬದುಕೋದಕ್ಕೆ ಯಾವ್ಯಾವ ರೀತಿ ಎನ್ವಿರಾನ್ಮೆಂಟ್ ಬೇಕು ಆ ಎನ್ವಿರಾನ್ಮೆಂಟ್ನ ನಾವು ಇಲ್ಲಿ ರೆಡಿ ಮಾಡಿಕೊಡ್ತೀವಿ. ಇಷ್ಟು ಅಲ್ಲದೆ ರೆಗ್ಯುಲರಾಗಿ ಎನ್ರಿಚ್ ಮಾಡ್ತೀವಿ. ಯಾವ ರೀತಿ ಎನ್ರಿಚ್ ಮಾಡ್ತೀವಿ ಅಂದರೆ, ಇದಕ್ಕೇ ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಅದಾದಮೇಲೆ ನಾವು ಗೋಕೃಪಾಮೃತ ಹಾಕ್ತೀವಿ, OWDC ಹಾಕ್ತೀವಿ. ಸೊ ಅದಾದಮೇಲೆ ವ್ಯಾಮ್ ಹಾಕ್ತೀವಿ. ಸೊ NPK ಕಲ್ಚರ್ ಹಾಕ್ತೀವಿ. ಇದನ್ನೆಲ್ಲ ಆದಾಗ ಇಲ್ಲೇ ಒಂದು ಅದ್ಭುತವಾದ ಗೊಬ್ಬರ ರೆಡಿ ಆಗುತ್ತೆ. ನಿಮಗೆ ವರ್ಮಿ ವಾಶ್ ಜೊತೆಗೆ ವರ್ಮಿ ಕಾಂಪೋಸ್ಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಹುಳುಗಳು ಇಲ್ಲಿ ಒಳ್ಳೆ ಫುಡ್ಡು ಸಿಗೋದ್ರಿಂದ ಅದಕ್ಕೆ ಬೇಗ ಮಲ್ಟಿಪ್ಲೈ ಆಗುತ್ತೆ. ಅಂದರೆ 2 ತಿಂಗಳಲ್ಲಿ ನಾವು 5 ಕೆಜಿ ಬಿಟ್ಟಿದ್ರೆ ಅದು 2 ತಿಂಗಳಲ್ಲಿ 10 ಕೆಜಿ ಆಗಿರುತ್ತೆ. ನಿಮಗೆ ವರ್ಮಿ ವಾಶ್ ಯೂನಿಟ್ ಮಾಡಿಕೊಂಡ್ರೆ ನಿಮಗೆ 3 ರೀತಿ ಲಾಭ. ಒಂದು ವರ್ಮಿ ವಾಶ್ ಸಿಕ್ತು, ಇನ್ನು 2ನೇದು ವರ್ಮಿ ಕಾಂಪೋಸ್ಟ್ ಸಿಕ್ತು, 3ನೇದು ಅರ್ಥವರ್ಮ್ ಸಿಕ್ತು. ಸೊ ನೀವೊಂದು ಡ್ರಮ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತಪ್ಪ ಅಂದರೆ, ಒಂದು ಡ್ರಮ್ಮಿಗೆ ₹1,000, ಇದಕ್ಕೊಂದು ₹100, ಮತ್ತು ಇನ್ನು ಇಲ್ಲಿ ಮೆಟೀರಿಯಲ್ ಫಿಲ್ ಮಾಡೋದಕ್ಕೊಂದು ₹200-300 ರುಪೀಸು. ಮತ್ತು ಎರೆಹುಳು ಒಂದು 5 ಕೆಜಿ ಬಿಡಬೇಕು ಅಂದರೆ ಕನಿಷ್ಠ ₹500-600 ಇದೆ. ಸೊ ಎಲ್ಲ ಸೇರಿಕೊಂಡ್ರೆ ನಿಮಗೆ ₹4,000-5,000 ಒಂದು ಡ್ರಮ್ ಮಾಡೋದಕ್ಕೆ ಖರ್ಚಾಗುತ್ತೆ. ಆದರೆ ನಿಮಗೆ ಎಷ್ಟು ಔಟ್ಪುಟ್ ಬರುತ್ತೆ ಅಂದರೆ, ಒಂದು ತಿಂಗಳಲ್ಲೇ ನಿಮಗೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ಬಂದುಬಿಡುತ್ತೆ. ಅಷ್ಟು ಗೊಬ್ಬರ ರೆಡಿ ಆಗುತ್ತೆ. ಅಂದರೆ ದಿನಕ್ಕೆ 5 ಲೀಟ್ರ್ ಅಂತ ತೊಗೊಂಡ್ರೆ ವಾರಕ್ಕೆ 4 ದಿವಸ ಮಾಡಿದ್ರೂ 20 ಲೀಟ್ರ್ ಸಿಕ್ತು. 20 ಲೀಟ್ರ್ 1 ಎಕರೆಗೆ ಆಗುತ್ತೆ. ಸೊ ಈಗ ಮಾರ್ಕೆಟಲ್ಲಿ ಕನಿಷ್ಠ ಅಂತಂದ್ರೆ ಒಂದು ₹50 ಆವ್ರೇಜ್ ಪ್ರೈಸ್ ಇದೆ. ಸೊ ಬೆಸ್ಟ್ ಕ್ವಾಲಿಟಿ, ಕಡಿಮೆ ಕೊಡೋರು ಇರ್ತಾರೆ, ಬಟ್ ಕ್ವಾಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ.
ಅಲ್ಲಿಗೆ 20 ಲೀಟ್ರಿಗೆ ನಿಮಗೆ ಅಲ್ಲೇನೆ 50 ರೂಪಾಯಿ ಹಾಕ್ಕೊಂಡ್ರೆ 1000 ರುಪೀಸ್ ಆಯಿತು. ಸೊ 4 ವಾರಕ್ಕೆ 80 ಲೀಟ್ರ್ ಸಿಕ್ತು. ನಿಮಗೆ 4000 ರೂಪಾಯಿ ಅಲ್ಲೇ ಬಂತು. 1 ತಿಂಗಳಿಗೆ ದುಡ್ಡು ವಾಪಸ್ ಬಂತು. ಜೊತೆಗೆ ನಿಮಗೆ ವರ್ಮಿ ಕಾಂಪೋಸ್ಟ್ ಒಂದು 50 ಕೆಜಿ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ. ಇವತ್ತಿನ ಮಾರ್ಕೆಟಲ್ಲಿ ಒಂದು 12, 13 ರುಪೀಸ್, 15 ರುಪೀಸ್ ಅಂದ್ಕೊಂಡ್ರು ಅದರಿಂದ ಒಂದು 50 ಕೆಜಿಗೆ 500-600 ರೂಪಾಯಿ ಸಿಕ್ತು. ಮತ್ತು ಎರೆಹುಳುಗಳು 2 ತಿಂಗಳಿಗೆ ಡಬಲ್ ಆಗುತ್ತೆ. ಸೊ ಅಂದರೆ ಅದರಿಂದನೂ ಇನ್ಕಮ್ ಬಂತು. ಸೊ ಇದಕ್ಕಿಂತ ಇನ್ನೇನು ಬೇಕು ರೈತನಿಗೆ? ಗೊಬ್ಬರನೂ ಸಿಕ್ತು, ದುಡ್ಡು ಸಿಕ್ತು. ಈ ವರ್ಮಿ ವಾಶ್ನ ಹೆಂಗೆ ಬಳಸಬೇಕು, ಯಾವ್ಯಾವ ಬೆಳೆಗಳಿಗೆ ಬಳಸ್ಬೋದು ಅಂತ ಹೇಳ್ತೀನಿ. ಈ ವರ್ಮಿ ವಾಶ್ನ 1:10 ರೇಷಿಯೋದಲ್ಲಿ ಡೈಲ್ಯೂಟ್ ಮಾಡ್ಕೋಬೇಕು. ಅಂದರೆ 1 ಲೀಟರ್ ವರ್ಮಿ ವಾಶ್ಗೆ 10 ಲೀಟರ್ ವಾಟರ್ ಆ್ಯಡ್ ಮಾಡಬೇಕು. ಸೊ ಯಾವ ಬೆಳೆಗಳಿಗೆ ಬಳಸ್ಬೋದು? ಎಲ್ಲ ಬೆಳೆಗಳಿಗೂ ಬಳಸ್ಬೋದು. ಸೊ ಇದು ಬೇಸಿಕಲಿ ಗ್ರೋತ್ ಪ್ರಮೋಟರ್ ಥರ ಕೆಲಸ ಮಾಡುತ್ತೆ. 14+ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮಗೆ ಇಂಡೋಅಸಿಲಿಕ್ ಆ್ಯಸಿಡ್ಡು, ಗಿಬರ್ಲಿಕ್ ಆ್ಯಸಿಡ್ಡು, ಎನ್ಸೈಮ್ಸು, ಬೆನಿಫಿಷಿಯಲ್ ಫಂಗೈಗಳು. ಸೊ ಇದೆಲ್ಲ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಇದೆಲ್ಲ ಇರುತ್ತೆ. ಸೊ ಅಂದರೆ ನಿಮ್ಮ ಬೆಳೆಗಳಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳಲ್ಲೂ ಇದೆ ಇದರಲ್ಲಿ. ಬಟ್ ಎಷ್ಟು ಪರ್ಸೆಂಟೇಜ್ ಏನಿದೆ ಅದು ನೀವು ಮಾಡೋ ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ನೀವು ಇದ್ರ ಜೊತೆಗೆ ಬೇರೆ ಪಂಚಗವ್ಯ ಆ ಥರ ಎಲ್ಲ ಸೇರಿಸ್ಕೊಂಡ್ರೆ ನಿಮ್ಮ ಬೆಳೆಗಳಿಗೆ ಸಂಪೂರ್ಣವಾಗಿ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ. ಸೊ ನಾನು ಇದನ್ನು ಆಲ್ಮೋಸ್ಟು ಒಂದು 2 ಇಯರ್ಸ್ ಪ್ಲಸ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ದು ಇಲ್ಲೇ ಒಂದು ತೆಂಗಿನ ಮರ ಇದೆ. ಆ ತೆಂಗಿನ ಮರ ಸುಟ್ಟೋಗಿತ್ತು. ಮುಂಚೆ ಇದ್ದವರು ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಇಡೀ ತೋಟ ಸುಟ್ಟೋಗಿತ್ತು. ಆ ತೆಂಗಿನ ಮರದಲ್ಲಿ ಒಂದು ಕಾಯಿ ಕೂಡ ಇರಲಿಲ್ಲ. ಇವತ್ತು ನಮ್ಮ ಇಡೀ ತೋಟದಲ್ಲಿ ಆ ತೆಂಗಿನ ಮರದಲ್ಲಿ ಅತ್ಯಧಿಕವಾಗಿ ಕಾಯಿದೆ. ಕನಿಷ್ಠ ಇವಾಗ ನೀವು ವಿಡಿಯೋ ಶೂಟ್ ಮಾಡಿದ್ರೆ ಮೇಲ್ಗಡೆ ಒಂದು 200 ಕಾಯಿ ಇದೆ ಅದರಲ್ಲಿ. ಸೊ ಅಷ್ಟು ಈಲ್ಡ್ ಬರ್ತಿದೆ. ಒನ್ ಆಫ್ ದ ರೀಸನ್ ವರ್ಮಿ ವಾಶ್. ಸೊ ಅಂದರೆ ನೀವು ತೆಂಗು, ಬಾಳೆ, ಅಡಿಕೆ, ಸೊ ಯಾವುದೇ ಬೆಳೆ, ಅರಿಶಿನ, ಯಾವುದೇ ಬೆಳೆಗಳಿಗಾದರೂ ಯೂಸ್ ಮಾಡ್ಬೋದು. ತರಕಾರಿಗಳಿಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಫ್ಲವರಿಂಗ್ ಟ್ರಿಗರ್ ಆಗುತ್ತೆ. ಇದು ಗ್ರೋತ್ ಹಾರ್ಮೋನ್ಸ್ ಇರೋದ್ರಿಂದ ಫ್ಲವರಿಂಗ್ ಜಾಸ್ತಿ ಆದರೆ ನಿಮಗೆ ಕಾಯಿಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕಾಯಿಗಳ ಸೈಜನ್ನು ಕೂಡ ಜಾಸ್ತಿ ಮಾಡುತ್ತೆ. ಸೊ ಪ್ಲ್ಯಾಂಟ್ನ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇದೆ. ಮತ್ತು ಯಾಕೆ ತಡ, ನೀವೇ ಮಾಡ್ಕೋಬೋದು. ಸೊ ಬೇರೆಯವ್ರ ಹತ್ರ ತಗೊಳ್ಳೋದು ಬದಲು ನೀವೇ ಮಾಡ್ಕೊಳ್ಳಿ. ಸೊ ಆವಾಗ ಖರ್ಚು ಕಡಿಮೆ, ಸೊ ಗೊಬ್ಬರ ನಿಮ್ಮಲ್ಲೇ ಸಿಕ್ತು. ಎಷ್ಟೊಂದು ಕಡೆ ವರ್ಮಿ ವಾಶ್ ಮಾಡೋದು ನೋಡಿದ್ದೀನಿ. ಏನು ಮಾಡ್ತಾರೆ, ಡ್ರಮ್ನ ತೆಗೆದು ನೆಲದ ಮೇಲೆ ಇಟ್ಟಿರ್ತಾರೆ, ಪೈಪ್ ಇಷ್ಟು ಉದ್ದ ಹಾಕಿರ್ತಾರೆ, ಹಳ್ಳ ತೆಗೆದಿರ್ತಾರೆ. ಸೊ ಅದೆಲ್ಲ ಕಾಂಪ್ಲಿಕೇಟೆಡ್. ಸುಮ್ಮನೆ 1-1.5 ಅಡಿ ಹೈಟ್ ಮಾಡ್ಕೊಂಬಿಟ್ರೆ ಸೊ ನಿಮಗೆ ನೋಡಿ ಎಷ್ಟು. ಈಗ ಬರ್ತೀನಿ, ನಾನು ಈಗ ವರ್ಮಿ ವಾಶ್ ರೆಡಿ ಇದೆ, ನಾನು ಹಿಂಗೆ ಎತ್ಕೊಂಡು ಹೋಗಿ ನಂದು ಇಲ್ಲ ವೆಂಚೂರಿ ಇದೆ, ವೆಂಚೂರಿಗೆ ಹಾಕ್ತೀನಿ. ಇಲ್ಲ ಸ್ಪ್ರೇ ಮಾಡಬೇಕಾ, ಸ್ಪ್ರೇ ಮಾಡ್ಕೊಂಡು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋತೀನಿ ಅಷ್ಟೇ. ಇಲ್ಲ ಅಂತಂದರೆ ನೀನು ತೆಗಿಬೇಕು. ಸೊ ನಾವು ಲೈಫ್ನ ಎಷ್ಟು ಈಸಿ ಮಾಡ್ಕೊಳಕ್ಕಾಗತ್ತೆ ಅಷ್ಟು ಈಸಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ನಾವು ಈಗ ನಾವು ತುಂಬ ಏನು ಖರ್ಚು ಮಾಡಿಲ್ಲ. ಒಂದು ಬ್ಯಾಂಬೋ ಹಾಕ್ಕೊಂಡಿದ್ದೀವಿ, ಬ್ಯಾಂಬೋಗೆ ಒಂದು ಮಡಕೆ ಹಾಕಿದ್ದೀವಿ, ಅದಕ್ಕೆ ನೀರು ಹಾಕಿದ್ದೀವಿ, ಅಷ್ಟೇ ಮುಗೀತು. ಸೊ ನಾನು ಇಡೀ ಸೆಟಪ್ಪಿಗೆ 5,000 ಥರ ಲೆಕ್ಕ ಹಾಕ್ಕೊಂಡ್ರೆ ಒಂದು 50,000 ರೂಪಾಯಿ ಥರ ಖರ್ಚಾಗಿರ್ಬೋದು. ಆದರೆ ನನಗೆ ಆಲ್ರೆಡಿ ಇದರಿಂದ ಅದಕ್ಕಿಂತ 50,000 ರೂಪಾಯಿಂದ ಜಾಸ್ತಿ ಇನ್ಕಮ್ ಬಂದುಬಿಟ್ಟಿದೆ. ಏನಕ್ಕೆ ಅಂತ ನನಗೆ ಅಷ್ಟು ಈಲ್ಡ್ ಸಿಗ್ತಾ ಇದೆ. ನನ್ನ ತೋಟಕ್ಕೆಲ್ಲ ಬಳಸ್ಕೊತಾ ಇದ್ದೀನಿ. ಬೇರೆಯವ್ರು ಕೇಳಿದಾಗ ಅವ್ರಿಗೂ ಕೂಡ ಕೊಡ್ತಿದ್ದೀನಿ. ಸೊ ಇನ್ನು ನಾನು ಎಷ್ಟು ಸ್ಪೆಂಡ್ ಮಾಡಿ ಅದು ಎಲ್ಲ ದುಡ್ಡು ನಂಗೆ ರಿಟರ್ನ್ ಬಂದುಬಿಟ್ಟಿದೆ. ಈ ವರ್ಮಿ ವಾಶ್ನ ಕಂಡಿಡಿದಂತಹವರು ಡಾಕ್ಟರ್ ಸುಲ್ತಾನ್ ಇಸ್ಮಾಯಿಲ್. ಅವ್ರನ್ನ ದಿ ಅರ್ಥ್ವರ್ಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವರು ತುಂಬ ಸಿಂಪಲಾಗಿ ಡೆವಲಪ್ ಮಾಡಿರೋಂತಹ ಕಾನ್ಸೆಪ್ಟ್ ಇದು. ಸೊ ನಾವು ರೈತರು 1,006 ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಥರ ಕೆಮಿಕಲ್ ಲಿಕ್ವಿಡ್ ಎಲ್ಲ ತೊಗೊಬಂದು ನೀವು ದುಡ್ಡು ಕಳ್ಕೊಂಡು ನಿಮ್ಮ ಭೂಮಿನೂ ಕ್ವಾಲಿಟಿನೂ ಕಳ್ಕೊತೀರ. ಅದ್ರ ಬದಲು ಇಂಥ ಸಿಂಪಲ್ ಟೆಕ್ನಿಕ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಸೊ ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಸೊ ಇಳುವರಿನೂ ಜಾಸ್ತಿ ತೊಗೋಬೋದು.